ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದವ್ರಿಗೆ ನಮಸ್ಕಾರ. ಸೊ ತುಂಬ ಖುಷಿ ಆಗುತ್ತೆ ಗತವೈಭವ ಬಗ್ಗೆ ಮಾತಾಡೋಕ್ಕೆ. ಇವತ್ತಿನ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಎಲ್ಲರಿಗೂ ಗೊತ್ತು, ನಾನು ಯಾವತ್ತೇನೇ ಡೈರೆಕ್ಟರ್ ಆಗಿದ್ರು ನಾನು ಶಿವಣ್ಣನ ಫ್ಯಾನ್ ಆಗೇ ಇರೋಕ್ಕೆ ಇಷ್ಟಪಡ್ತೀನಿ ಅಂತ ಎಲ್ಲ ಕಡೆ ಹೇಳ್ತೀನಿ ನಾನು. ಸೊ ಅದು ದೇವರು ಯಾಕೆ ತಥಾಸ್ತು ಅನ್ನೋ ಗೊತ್ತಿಲ್ಲ, ನಾನು ಡೈರೆಕ್ಟರ್ ಆಗೋಕ್ಕೆ ಬಿಡ್ತಿಲ್ಲ ಶಿವಣ್ಣನ ಚೆನ್ನಾಗೇ ಇಟ್ಟಿದ್ದಾನೆ. ಅಂದರೆ ಶಿವಣ್ಣವ್ರಿಗೆ ಗೊತ್ತಿರಲ್ಲ, ನಂದಿನ್ ಲೇಔಟಲ್ಲಿ ನಾನು ಸ್ಕೂಲ್ ಹುಡುಗಿದ್ದಾಗ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಹೋದಾಗ ಮುತ್ತಣ್ಣ ಪಿ ಪಿ ಊದುವ ಸಾಂಗ್ ಶೂಟಿಂಗ್ ನಡೀತಾ ಇತ್ತು. ನಾನು ಫಸ್ಟ್ ಟೈಮ್ ಶೂಟ್ ನೋಡಿದ್ದು ನನ್ನ ಲೈಫಲ್ಲಿ. ಸೊ ನಾನು ಕೋರಿಯೋಗ್ರಾಫರ್ಗೆ ಬೈದಿದ್ದು ಅವತ್ತೆ. ಶಿವಣ್ಣವ್ರದ್ದು ಒಂದು ಶಾಟ್ ಅಲ್ಲಿಂದ ಮಂಡಿ ಎಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು. 8 ಸಲ ತಗೊಂಡ್ರು. ನಾನು ಶಿವಣ್ಣನ ನೋಡಿದ ಖುಷಿ, ಇಷ್ಟೊಂದು ಸಲ ಮಾಡಿಸ್ತಾ ಇದಾರಲ್ಲ ಅಂತ ನನಗೊಂಥರ ಅರ್ಟ್ ಆಗ್ತಿತ್ತು. ಯಾಕೆ ಶಿವಣ್ಣವ್ರಿಗೆ ಪದೇ ಪದೇ ಮಾಡಿಸ್ತಾರೆ ಅಂತ. ಎಲ್ಲ ಇದ್ರಲ್ಲೂ ನಂಗೆ ಒಂದೇ ತರ ಕಾಣಿಸ್ತಾ ಇತ್ತು. ತುಂಬಾ ಅವಾಗ ನಮಗೆ ಗೊತ್ತಿರಲಿಲ್ಲ ಶಾರ್ಟ್ ಹೇಗೆ ತಗೋತಾರೆ, ಅದು ಕ್ಲೋಸ್ ತಗೋತಾ ಇದ್ರು, ಇಟ್ ತಗೋತಾ ಇದ್ರು, ನಮ್ಗೆ ಅವಾಗ ಗೊತ್ತಿಲ್ಲ. ಶಿವಣ್ಣನ ಇಷ್ಟು ಸಲ ಮಾಡಿಸ್ತಾ ಇದ್ರಲ್ಲ, ಇವನು ಯಾರು ಇಷ್ಟು ಸಲ ಮಾಡಿಸ್ತಾನೆ ಅನ್ನೋ ತರ ಆಯ್ತು. ಅದಾದ್ಮೇಲೆ ನಾವು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮಾಡ್ಬೇಕಾದ್ರೆ ಶಿವಣ್ಣವ್ರಿಗೆ ಹೇಳ್ದೇನೆ ಥ್ಯಾಂಕ್ಸ್ ಕಾರ್ಡಲ್ಲಿ ಸುಮ್ಮನೆ ನಾವೆಲ್ಲ ಹೆಸರು ಹಾಕೋದು, ಆ ರೀತಿ ಎಲ್ಲ ಮಾಡ್ತಿದ್ದು. ಆಮೇಲೆ ಮನಮೋಹಕ ಟೈಮ್ ಬಂದಾಗ ನಮ್ ಸಿಂಪಲ್ ಆಗಿ ಲವ್ ಸ್ಟೋರಿ ಎಲ್ಲ ನಾವು ಅಂದ್ರೆ ವಿತೌಟ್ ಯೂನಿಟ್ ಈ ರೀತಿ ಚಿಕ್ಕದಾಗಿ ಮಾಡಿದ್ದು. ನಮ್ಗೆ ಸ್ಟಾರ್ ಹ್ಯಾಂಡಲ್ ಮಾಡಕ್ ಐಡಿಯಾ ಇರಲಿಲ್ಲ. ಸೊ ಮನಮೋಹಕ ಶಿವಣ್ಣವ್ರ ಸ್ಕ್ರಿಪ್ಟ್ ಕೊಟ್ಟಾಗ ಸರಿ ಈಗ ಅಡ್ವಾನ್ಸ್ ಆಗದೇನೆ ಶಿವಣ್ಣ ಅವ್ರ ಸ್ಕ್ರಿಪ್ಟ್ ಇಷ್ಟಪಟ್ಟು ಫೋಟೋ ಶೂಟ್ ಮಾಡೋಣ ಅಂತ ಹೇಳಿದ್ದು ನಮ್ಗೆ ಮಾತ್ರ. ಸೊ ನಾವು ಹೋಗಿ ಫೋಟೋ ಶೂಟ್ಗೆ ಹೋದಾಗ ನಮ್ಗೆ ಐಡಿಯಾ ಇರಲಿಲ್ಲ ಕ್ಯಾರವನ್ಗೆ ಹೇಳ್ಬೇಕು ಇದೆಲ್ಲ ಅಂತ. ಶಿವಣ್ಣವರೇ ಅವತ್ತು ಅವ್ರ ಮನೆಯಲ್ಲೇ ಟಿಫನ್ ಮಾಡಿಸಿ ನಮ್ಗೆಲ್ಲ ಊಟ ಹಾಕ್ಸಿ, ಆ ಸೈಕಲ್ ಅಂದ್ರೆ ಚೆನ್ನೈಯಿಂದ ಸೈಕಲ್ ತರಿಸಿದ್ದು, ಅದು ಸ್ಕ್ರೂ ಎಲ್ಲ ಲೂಸ್ ಆಗಿತ್ತು. ಶಿವಣ್ಣವರೇ ಸ್ಪಾನರ್ ತಗೊಂಡು ಫಿಟ್ ಮಾಡಿ ನಮ್ಗೆಲ್ಲ ಫೋಟೋ ಶೂಟ್ ಮಾಡ್ಕೊಟ್ಟಿದ್ದು. ಸೊ ಅದಕ್ಕೆ ಅದು ಆ ಫೋಟೋ ಶೂಟ್ ಇವತ್ತಿಗೂ ಅಂದ್ರೆ ಎದೆಲ್ಲೇ ಇದೆ, ಎಲ್ಲರ ಎದೆಲ್ಲಿ ಯಾರು ನೋಡಿದ್ರ. ನಾವ್ ಎದೆ ತಟ್ಕೊಂಡು ಹೇಳ್ಬೋದು, ಇಡೀ ವರ್ಲ್ಡ್ ಅಲ್ಲಿ ಈ ಏಜ್ ಅಲ್ಲಿ ಇಷ್ಟ ನಂಬರ್ ಇರೋ ಹೀರೋ ಶಿವಣ್ಣ ಮಾತ್ರ. ಸೊ ಅದು ಮುಂದೇನು ಇರ್ಬೋದು, ಹಿಂದೇನು ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಗಿ ಶಿವಣ್ಣ ಅವ್ರದ್ದು ಏನೋ ಒಂದ್ ಸಿನಿಮಾ ಆ ಕಡೆ ಈ ಕಡೆ ಆದ್ರೂ ಸೇಮ್ ಪ್ರೊಡ್ಯೂಸರ್ ಮತ್ತೆ ಅದೇ ಹೀರೋ ಜೊತೆ ವರ್ಕ್ ಮಾಡ್ಬೇಕು ಅನ್ನೋದು ಶಿವಣ್ಣ ಅವ್ರಿಗೆ ಮಾತ್ರ. ಸೊ ಅದು ನಮ್ಮೆಲ್ಲರಿಗೂ ಖುಷಿ ಇರೋ ವಿಷಯ. ಸೊ ನನ್ನ ಲೈಫಲ್ಲೂ ಶಿವಣ್ಣವ್ರ ಮೂವಿ ಮಾಡೋ ಥರ ಆಗ್ಲಿ ಅಂತ ನಾನು ದೇವ್ರ ಹತ್ರ ಪ್ರತಿದಿನ ಕೇಳ್ಕೊತೀನಿ. ಇನ್ನ ಈ ಗತವೈಭವ ಸಾಂಗಿಗೆ ಬರಕ್ಕಾದ್ರೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾವೇನೋ ಬರೆದು ಬಿಡ್ತೀವಿ, ಅದನ್ನ ಕಾರ್ಯರೂಪಕ್ಕೆ ತರೋದು ಪ್ರೊಡ್ಯೂಸರ್ಸು. ಸೊ ಸಿಲ್ವರ್ ಸ್ಕ್ರೀನ್ಸ್ ದೀಪಕ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಶಿಪ್ನ ಇದೇ ರೀತಿ ಹುಡುಕಿ ಒಂದು ಪೋರ್ಚುಗಲ್ ರೆಪ್ಲಿಕ್ ಆಯ್ತು. ನಾನು ವಾಸ್ಕೋಡಗಮ ಭಾರತ ರೂಟ್ ಕಂಡಿಡ್ದ ಅಂತ ಇದ್ದಾಗ ನನಗೆ ಅವಾಗಲೇ ಅನ್ಸಿತ್ತು, ಅವ್ನು ಯಾಕೆ ರೂಟ್ ಕಂಡಿಡ್ಬೇಕು, ನಮ್ಮ ಇಂಡಿಯಾಗ ರೂಟ್ ಇದೆ, ಅವ್ನ ಯಾಕೆ ನಮಗೆ ಕಂಡಿಡ್ಬೇಕು ಅನ್ನೋ ತರ ಅನ್ಸ್ತಿತ್ತು. ಅವಾಗ ಗೊತ್ತಾಗಿದೆ. ಸೊ ನಾವು ಹುಡಿಕೊಂಡು ಹೋಗಿ ತಿರ್ಗಾ ಪೋರ್ಚುಗಲ್ ಅಲ್ಲೇ ನಾವು ಮದೀರಾ ಅಂತ ಕ್ರಿಸ್ಟಿಯಾನೋ ರೊನಾಲ್ಡೋ ಊರದು, ಅಲ್ಲಿ ರೆಪ್ಲಿಕಾ ಶಿಪ್ ಇತ್ತು, ಶೂಟ್ ಮಾಡ್ದು. ಸೊ ಫಸ್ಟ್ ಡೇ ನಾವು ಟ್ರಿಪ್ಗೆ ಹೋದಾಗ ಎಲ್ಲರೂ ವಾಮಿಟ್ ಮಾಡ್ಕೊಂಡು ಅಂದ್ರೆ ಅದ್ ನೋಡಿ ನಮ್ಗೆ ನಿಲ್ಲಕ್ ಆಗ್ತಿರ್ಲಿಲ್ಲ ಸಿಕ್ನೆಸ್ ಅಲ್ಲಿ. ಸೊ ಸೆಕೆಂಡ್ ಡೇ ವಿಲಿಯಮ್ ಸರ್ ಹೇಳಿದ್ರು, ನಾವ್ ಈ ಡೈರೆಕ್ಷನ್ ಅಲ್ಲೇ ಶೂಟ್ ಮಾಡ್ಬೇಕು, ಲೈಟ್ ಹಿಂಗ್ ಬೀಳ್ತಿದೆ ಈ ಟೈಮ್ ಅಂತ. ಸೊ ಅದನ್ನು ಪ್ಲಾನ್ ಮಾಡ್ಕೊಂಡು ಮಾಡ್ದು. ಆಮೇಲೆ ಫುಲ್ ಹಿಂಗ್ ಆಗ್ತಾನೆ ಇತ್ತು. ರಾತ್ರಿ ಹೋಟೆಲ್ ಬಂದಾಗ್ಲೂ ನಮ್ಗೆ ಹಿಂಗೆ ಆಗ್ತಿತ್ತು. ನಾವು ರೆಸ್ಟ್ ರೂಮ್ಗೆ ಹೋದಾಗ್ಲೂ ನಮಗೆ ಗುರಿ ಹಿಡಿಯಕ್ ಆಗ್ತಿರ್ಲಿಲ್ಲ. ಸೊ ಅದು ಫುಲ್ಲು ನಾವು ಹೋಗ್ಲಿಂಗ್ ಆಗ್ತಾನೆ ಇದ್ದು, ಇದು ಯಾಕೆ ಹಿಂಗ ಆಗ್ತಿದೆ ಅಂತ ಮಲ್ಗಕ್ ಆಗ್ತಿರ್ಲಿಲ್ಲ. ನನ್ಗಂತೂ ವಿಲಿಯಂ ಸರ್ ಅವರೆಲ್ಲ ಜ್ಯೂಸ್ ಕುಡ್ಕೊಂಡು ಹೆಂಗ ಮಲ್ಗೋರು, ನನಗೆ ಆಗ್ತಾನೆ ಇರ್ಲಿಲ್ಲ. ನನಗೆ ಹೆಂಗೆ ನಿದ್ದೆ ಆಗ್ತಿರ್ಲಿಲ್ಲ, ಅಲ್ಲೋಗ್ತಿದ್ದ ತಿರ್ಗಾ ಬೆಳಗ್ಗೆ ವಾಮಿಟ್ಟು. ಹೀರೋಯಿನ್ ತಾಯಿಯವರು ಬೋಟ್ ನೋಡೋಣ ಅಂತ ಶಿಪ್ ಬಂದು ಅರ್ಧ ದಿನಕ್ಕೆ ವಾಪಸ್ಸು, ಇನ್ನು ಇರ್ಲೇ ಇಲ್ಲ. ಇವ್ರು ಪೋರ್ಚುಗೀಸ್ ಅವ್ರು ಬಂದ್ರೆ ನಾವಷ್ಟೇ ಇಂಗ್ಲಿಷ್ ವ್ಯಾಮೋಹ, ಅವ್ರು ಬರೀ ಪೋರ್ಚುಗಲ್ ಮಾತ್ರ ಮಾತಾಡ್ತಾರೆ. ನಾನು ಅವ್ರ ಹತ್ರ ಕನ್ನಡ ಬೇರೆ ಮಾತಾಡ್ಸ್ಬೇಕು. ಸೊ ನಾನು ಭೂಷಣ್ ಸರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಅವ್ರನ್ನ ಹಿಡಿದು ಡ್ಯಾನ್ಸ್ ಮಾಡಿ ಅವ್ರ ಕೈಯಲ್ಲಿ ಲಿರಿಕ್ಸ್ ಆಡಿಸಿ ಸೊ ತುಂಬಾ ಎಫರ್ಟ್ ಹಾಕಿದ್ದಾರೆ ಅವರು. ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅಟ್ ದ ಸೇಮ್ ಟೈಮ್ ಅದೇ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಅಂತ ಟೈಮಲ್ಲಿ ಡ್ಯಾನ್ಸ್ ಮಾಡಿದಂಥ ದುಷ್ಯಂತ್ ಮತ್ತೆ ಆಶಿಕ್ ಅವ್ರಿಗೂ ಕ್ರೆಡಿಟ್ಸ್ ಸಲ್ಲೇಬೇಕು. ಸೊ ಸಿನಿಮಾಟೋಗ್ರಾಫರ್ ಅಫ್ಕೋರ್ಸ್, ಸಿನಿಮಾಟೋಗ್ರಾಫರ್ ಮತ್ತೆ ಮ್ಯೂಸಿಕ್ ಎಲ್ಲ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೋಗ್ಲಿದ್ದೀನಿ, ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೋಗ್ಲತ್ತೀನಿ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಸುಪ್ರೀತ್ ಸರ್ ಬಂದಿದ್ರು, ಅವ್ರಿಗೂ ಥ್ಯಾಂಕ್ಸ್. ದೇವಣ್ಣ ಪ್ರತಿಯೊಬ್ಬರು ಬಂದಿದ್ದಾರೆ, ಅವ್ರಿಗೆಲ್ಲರಿಗೂ. ಚಿರು ಬಗ್ಗೆ ಹೇಳ್ಬೇಕು, ಚಿರು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಇರ್ಲಿಲ್ಲ. ನನ್ನ ಟೀಮ್ ಕರಿತೀನಿ ಅಂದ್ರೆ ನಾನು ಚಿರುನ್ ಮಾತ್ರ ಕರಿಬೇಕು. ಯಾಕಂದ್ರೆ ಫಸ್ಟ್ ಡೇ ಇಂದ ಬಾ ಚಿರು ಸುಮ್ಮನೆ ಬಂದ್ಬಿಡು. ಫಸ್ಟ್ ಡೇ ಇಂದ ಸಿನಿಮಾದಲ್ಲಿ ನನ್ನ ಜೊತೆ ನಿಂತ್ಕೊಂಡವನು ಚಿರು. ಅಂದ್ರೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಹೋದ್ರು, ನಾನು ಮಧ್ಯದಲ್ಲಿ 2 ಮೂವಿ ಮಾಡಿದೆ ಗತವೈಭವ ಟೈಮ್ ತಗೊಂಡಿದ್ಕೆ. ಬಟ್ ಚಿರು ಮಾತ್ರ ಅವತ್ತಿಂದ ಇವತ್ತರೆಗೂ ಗತವೈಭವದಲ್ಲೇ ನಾನು ಇರ್ತೀನಿ ಅಂತ ನನ್ನ ಬೆನ್ನೆಲುಬಾಗಿ ನಿಂತವ್ ಚಿರು. ಸೊ ಅವನಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಮೈಕ್ ಕೊಡ್ತೀವಿ. ಸೊ ಅಷ್ಟ. ಥ್ಯಾಂಕ್ ಯು ಚಿರು.
ಥ್ಯಾಂಕ್ ಯು ಶಿವಣ್ಣ ಅವ್ರು ಇಷ್ಟೊತ್ತು ಕೂರಿಸ್ಕೊಂಡಿದ್ದೀವಿ. ಸಾರಿ ಶಿವಣ್ಣ, ಥ್ಯಾಂಕ್ ಯು ಮಚ್.